ನನಗೆ ಫುಡ್ ಪಾಲಿಸ್ ಮಾಡ್ಕೊಳ್ಳೋ ಅವಕಾಶಿಲ್ಲ. ಟ್ರೈ ತಪ್ಪದೆ ದಾರಿ ಬಿಟ್ಟರೆ ಸಾಕಮ್ಮ. ಸರ್ 4-5 ದಿವಸ ಆಯ್ತು ಊಟ ಮಾಡಿಲ್ಲ, ಒಂದು ತುತ್ತೇನು. ಏನಮ್ಮ 4-5 ದಿವಸ ಊಟ ಮಾಡಿದೆ ನೋಡಮ್ಮ, ಬೇಕಾದ್ರೆ ಒಂದು 500 ರೂಪಾಯಿ ಹಾಗೆ ಕೊಡ್ತೀನಿ, ಹಣ ತೆಗೆದು ಕೊಡಮ್ಮ. ಬೇಡಿ ಸರ್, ನೀವು ನನ್ನ ಕೈಯಿಂದ ಫುಡ್ ಪಾಲಿಸ್ ಮಾಡ್ಕೊಂಡ್ರೆ ಅವಾಗ ಹಣ ತೆಕ್ಕೋತೀನಿ. ಚೇಚೆ ಎಂತ ಪುಟ್ಟ ಹುಡುಗಿ. ನಮ್ಮ ನಿಜ ಭಾರತಾಂಬದಲ್ಲಿ ಇಂಥ ನಿಜ ಹೆಣ್ಣು ಮಕ್ಕಳನ್ನು ಹುಟ್ಟಿಸುವ ಬಗ್ಗೆ ನಮ್ಮ ಭಾರತದ ಸ್ವಂತ ಆಗಿದೆ. ನೋಡಮ್ಮ, ನಮ್ಮ ಊರು ಯಾವ್ದಮ್ಮ? ಚನ್ನಪಟ್ಟಣ ಸರ್. ಚನ್ನಪಟ್ಟಣ? ನೀನು ನಮ್ಮೂರು ಅಲ್ಲಮ್ಮ. ಚನ್ನಪಟ್ಟಣ ತಂದೆ ಹೆಸರೇನಮ್ಮ? ರಾಮಾಚಾರ್ಯ ಸರ್. ರಾಮಾಚಾರ್ಯ? ಹಾಗಾದ್ರೆ ನೀನು ರಘುವಿನ ತಂದೆ? ಹೌದು, ನಮ್ಮ ಅಣ್ಣನಿಗೆ ಗೊತ್ತಿದೆ ಸರ್. ಯಾವ ಕೋಪರಿಗೆ ಮನೆ ಬಿಟ್ಟು ಬಂದೆ? ಇಂಥ ವೀರ ಕೆಲಸ ಹೇಳಕ್ಕೆ ನನಗೆ ನಾಚಿಕೆ ಅನ್ನೋದು. ನಿನ್ನ ತಂಗಿಯನ್ನು ನೋಡು, ನನಗೆ ನಾಚಿಕೆ ಬರುತ್ತೆ. ಹೊರಟೋಗಮ್ಮ. ಅವತ್ತು ಅಣ್ಣನ ಮನೆಗೆ ಹೋದೆ, ಒಂದು ತುತ್ತ ಅನ್ನ ಕೇಳಿದೆ, ಕಾಲಿಂದ ಹೊರಗಾಕಿದೆ ನಾನು. ಇಲ್ಲಿ ಅಣ್ಣನ ಮನೆಗೆ ಹೋಗಿ ತುತ್ತ ಅನ್ನ ನೀಡಿದ್ರೆ ಕಾಲಿಂದ ಹೊತ್ತು ಹೊರಗಾಕಿದೆ. ಆ ನಿನ್ನ ಅಣ್ಣನಿಗೆ ಪಾಠ ಕಲಿಸು ನಾನು ಬರ್ತಾ ಇದ್ದಪ್ಪ. ನಾನು ಯಾವುದು ಕೇಳೋದು ತಪ್ಪಾಯ್ತು ಬಾ. ನನ್ನ ಸದ್ಯ ತಮ್ಮನ ಹುಡುಗೋಣ. ಅಪ್ಪ ಅಮ್ಮ ನನ್ನ ಸಲುವಾಗಿ ಕರೆದರು. ಸರಿಬಾ, ಆ ನಿನ್ನ ಹಿರಿಯ ಅಣ್ಣನಿಗೆ ನಾನು ಪಾಠ ಕಲಿಸು ನಾನು ಬರ್ತಾ ಇದ್ದಮ್ಮ. ಜಗತ್ತಿಗೆ Get low when the whistle go. ನನ್ನ ಹೆಂಡತಿಯ ಛಾಯ ಇನ್ನೂ ಬರಲಿಲ್ಲ. ನಾನೇ ಹೋಗಿ ಕರೆದುಕೊಂಡು ಬರ್ತೀನಿ ನನ್ನ ಹೆಂಡತಿಗೆ. Get low when the whistle go. ಮಾಡ್ಲೇಬೇಕಲ್ಲಪ್ಪ. ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದು ಮಾಡ್ಲೇಬೇಕಲ್ಲ. ನಿನ್ನ ಹೆಸರಿನಿಗೆ ಅಪ್ಪನ ಹೆಸರಿಗೆ ಹಣ ಕಳಿಸಿಬಿಡುದು. ನಾನು ಕೊಟ್ಟ ಹಣ ಎಲ್ಲಿಟ್ಟಮ್ಮ? ನಾನು ಕೊಟ್ಟ ಏನ್ ಮಾಡಿದ್ರಮ್ಮ? ನೀನು ಸುಳ್ಳು ಹೇಳ್ತಾ ಇದೀಯಂತ. ನೀನು 1 ರೂಪಾಯಿ ಲೇಟ್ ಪ್ರೈಸ್ ಕೊಟ್ಟು ಕಳಿಸಿದ್ದು ನಾವು ಕಣ್ಣಾರೆ ನೋಡಿಲ್ಲಪ್ಪ. ನೀನು ಹಣ ಕಳಿಸಿದ್ರೆ ಈ ನಮ್ಮ ಪರಿಸ್ಥಿತಿ ಹೀಗೆ ಕಾಯ್ತಿತ್ತು. ಹೌದಪ್ಪ, ನಾನು ಕೊಟ್ಟ ಹಣ ನಿಮಗೆ ಮುಟ್ಟಿದೆ. 1 ನಯ ಪೈಸೆ ನೋಡಿಲ್ಲ ಕಪ್ಪ. ಇದು ಕಪಟ ಕಾಣಿಸ್ತಾನೆ ನೋಡಮ್ಮ. ನಾನೆಲ್ಲರಿಗೂ ಯೋಚನೆ ಮಾಡ್ತಮ್ಮ. ಆ ನಿನ್ನ ಹಿರಿಯ ಮಗನಿಗೆ ನಾನು ಪಾಠ ಕಳಿಸ್ತೇನೆ. ನೀನು ತಂಗಿನ ಕರೆದುಕೊಂಡು ಮನೆಗೋಮ್ಮ. ತಂಗಿನ ಆಡೆ ಹಾಕಿದೆ. ಶೇಖು, ಶಕಿಲ ನೋಡಮ್ಮ. ಬಾರಮ್ಮ, ಆಡೆ ನಿಂತು ತೆಗೆದುಕೊಳ್ತೇನೆ. ಬಾರಮ್ಮ. ಅಮ್ಮ, ಅಪ್ಪ ಇಲ್ಲಮ್ಮ. ಅಯ್ಯೋ ಅಪ್ಪ. ಅಮ್ಮ, ಅಪ್ಪ ಹೇಳಿದ್ರಮ್ಮ. ಅಂತ ಅಪ್ಪ ಹೇಳಿದಂತೆ 50 ಸ್ವಲ್ಪ ಖರ್ಚು ಮಾಡಿ ರಕ್ತ ಮಾಗಲಿದ್ದೀನಿ. ಅಪ್ಪ ಹೇಳಿದ್ರಮ್ಮ. ಎಂತ ಸುದ್ದಿ ತಂದೆಯೋ. ಅಂದು ಹಿರಿಯ ಅಣ್ಣನಿಗೆ ಈಗಿನ ತಂಗಿತ್ತು ತನ್ನ ಕೇಳಿದ್ರೆ ಕಾಲಿಂದ ಒದ್ದ ದೃಶ್ಯವನ್ನು ಕಂಡು ನಿನ್ನ ತಂದೆರು ಯಮುನಾ ನದಿಯಲ್ಲಿ ಹಾರಿ ಪ್ರಾಣ ಬಿಟ್ಟಿದ್ದಾರಪ್ಪ. ನಿನ್ನ ತಂದೆರು ನೋಡುವ ಭಾಗ್ಯ ಉಳಿದಿಲ್ಲ ಕಂಡ. ತಂದೆರು ಆತ್ಮಹತ್ಯೆ ಮಾಡಿಕೊಡ್ತೀರಪ್ಪ. ನಾನು ಹಣವನ್ನು ಕೊಟ್ಟು ಕಳಿಸಿದ ಆ ನಿನ್ನ ಅಣ್ಣನ ಮುಂದೆ 100 ತಿಳಿದಿದೆ.
ಅವನಿಗೆ ಸರಿಯಾಗಿ ಪಾಠ ಕಲಿಸಿದರೆ ನಾನು ಚಲನಚಿತ್ರ ರಾಟ ರಘುವೀರ್ನಲ್ಲ. Get low when the whistle go. ಓಹೋ ರಘುವೀರ, ರಘುವೀರ ಏನೋ ಒಂದ್ಸಕ ನನ್ನ ಮನೆಯಲ್ಲಿ ಕಾಲಿಟ್ಟು ಅದು ನನಗೆ ವಂಚಿಸಿ ಮಾತಾಡ್ತೇ ರಾಸ್ಕಲ್. ಯಾರು ವಂಚಕರಿಗೆ ಕೊಂಚ ವೇಳೆ ಬಾಕಿ ಹೋದಕ್ಕೆ ತಡೆ. ನನಗೆ ಛಾಯಾ, ಈ ಮನೆಯಲ್ಲಿ ಎಲ್ಲರ ಕೂತು ಏನೋ ಹೊತ್ತು ಹುಡಿತಾರೆ. ನಾವಿಲ್ಲಿದ್ರೆ ತುಂಬಾ ಅಪಾಯ. ಹೌದು. ನನ್ನ ತವರ ಏನು ಮನೆ ಕರ್ಕೊಂಡು ಹೋಗ್ತೀನಿ. ನಡೆಯುವ ಛಾಯಾ. ಒಂದೇ ಚೈತ್ಯ ಮುಂದಿದ್ರೆ ಮುಬ್ಬರ ಗುಂಡಿಟ್ಟು ಶೂಟ್ ಮಾಡಿಬಿಡುವೆ. Get low when the whistle go. ಇಲ್ಲಿ ಚಿತ್ರನಟ ರಘುವೀರೇಂದ್ರ ಯಾರು? ನಾನೇ ಸರ್. ಹೇಳಿ, ಸಮಾಚಾರ ಏನು? ನೋಡಿ ಸರ್, ನನ್ನ ತಾಯಿಯ ಹೆಸರು ಮೇಲೆ ನಾನು ಪ್ರತಿ ತಿಂಗಳ ಹಣ ಕಳಿಸ್ತಾ ಬಂದಿದ್ದೀನಿ. ಆ ಹಣ ನನ್ನ ತಾಯಿಗೆ ಮುಟ್ಟಿಲಿರ್ತದೆ ಸರ್. ಹೌದಾ? ನಿಮ್ಮ ತಾಯಿಯಲ್ಲಿದ್ದಾರೆ? ಅಮ್ಮ ಬಾರ. ಚೆನ್ನಾಗಿತ್ತು. ಸೈನ್ ಮಾಡೋಣ. Get low when the whistle go. ಈ ಸೈಗೂ ಯಾವುದು ಹೋಲಿಕೆ ಇಲ್ಲ. ಮಿಸ್ಟರ್ ದಿಲೀಪ್ ಸರ್, ಈ ಕೋಟಾ ಸಹಿ ಯಾರು ಮಾಡಿದ್ದಾರೆ? ಸಹಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದು ನನ್ನ ಹೆಂಡತಿ ಮಾಡಿದ್ದಾರೆ ಸರ್. ನೀನ್ ಸೈನ್ ಮಾಡೋಣ, ಸೈನ್ ಮಾಡ್ತಾನೆ ಗೊತ್ತಾಗುತ್ತೆ ಅಲ್ಲಿ. ಗಂಡನಿಗೆ ಈ ಸೈಗೂ ತುಂಬಾ ವ್ಯತ್ಯಾಸ ಇದೆ. ಮಿಸ್ಟರ್ ದಿಲೀಪ್ ಸರ್, ನೀವು ಕಲಿತವರು, ಮೇಲಾಗಿ ಬ್ಯಾಂಕ್ ಮ್ಯಾನೇಜರ್. ನೀವು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು. ನಿಮ್ಮ ಹೆಂಡತಿ ಬಿಡುಗಡೆ ಆಗುವವರೆಗೂ ನಿಮ್ಮ ನೌಕರಿ ಸಸ್ಪೆಂಡ್ ಮಾಡಲಾಗಿದೆ. ನೀವೇನೇ ಹೇಳಿದ್ರು ಬಂದು ಕೋರ್ಟಿಗೆ ವಿಚಾರಿಸಿ. ನೀನ್ ನಡಿಯಮ್ಮ, ನಾನು ಬರ್ಬೇಕಾ ಸರ್? ನಡಿಯಮ್ಮ. ಸರ್, ಈ ಬಿಸಿಲಲ್ಲಿ ನಾನು ನಡ್ಕೊಂಡು ಬರ್ಬೇಕೇನ್ರಿ ಸರ್? ಇಲ್ಲ, ನಿನಗೋಸ್ಕರ ಹೆಲಿಕಾಪ್ಟರ್ ತರಿಸಿದ್ದೇನೆ. ಸುಮ್ಮನೆ ಬಾರಮ್ಮ. ಇಂದಿನಿಂದ ಅವರು ಬಾಳ್ದ ನಾವು ಬೆಳ್ಳಿ ನನ್ನ ಬಾಳ್ದ ಆಮೇಲೆ ಬಿಡ್ತೀನಮ್ಮ. ನೀವು ಸುಮ್ಮನಿರಮ್ಮ. ಅಮ್ಮ, ನನ್ನ ಅರ್ಧ ಭಾಗಿನಿ ಮನೆ ಬಿಟ್ಟು ಹೋದ ಮೇಲೆ ಈ ಮನೆಯಲ್ಲಿ ಇದ್ದು ನಾನು ಏನ್ ಮಾಡ್ಲಮ್ಮ? ನಾನು ಎಲ್ಲರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕಮ್ಮ. ನೀನ್ ನನಗೆ ಹಾಗೆ ಮಾತಾಡ್ತಾ ಇದ್ದೀನಿ, ಹೋಗಪ್ಪ. ಅಮ್ಮ ಅವ್ನು ಗೊತ್ತಾದ್ರು ನಿಮ್ಗೆ ಬಾರಮ್ಮ. ಅಯ್ಯೋ ರಘು, ಶಕ್ತಿ